ಪ್ರದೇಶದಲ್ಲಿ ಕಣ್ಣು ಕಟ್ಟೋ ಕಾಯಕ ಮಹಿಳೆಯರನ್ನ ಯಾಮಾರಿಸಿ ದೋಸ್ತಾ ಇದ್ರು ಹಣ ಆಭರಣ ದೊಡ್ಡ ಬಸ್ತಿಯಲ್ಲಿ ಖದೀಮರಿಗೆ ಭರ್ತಿ ಗೂಸ. ನಾಳೆ ರಸ್ತೆಗಿಳಿಯುವ ಲಾರಿ ಟ್ಯಾಕ್ಸಿ ಮಧ್ಯರಾತ್ರಿಯಿಂದಲೇ ವಾಣಿಜ್ಯ ವಾಹನಗಳ ಮುಷ್ಕರ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಯ ಸಾಧ್ಯತೆ. ಡಬ್ಬಿಂಗ್ ವಿರೋಧಿ ಹೋರಾಟಕ್ಕಿಳಿದ ವಾಟಾಳ್ ಜನವರಿ 27ರಂದು ಚಿತ್ರೋದ್ಯಮ ಬಂದ್ ಪ್ರತಿಭಟನೆಗೆ ಕನ್ನಡ ಪರ ಸಂಘಟನೆಗಳ ಸಾಥ್. ಅರಣ್ಯ ಪ್ರದೇಶದಲ್ಲಿ ವಿಷ್ಣು ಸ್ಮಾರಕ ಗ್ರಾಮಸ್ಥರೊಂದಿಗೆ ಚರ್ಚಿಸದೆ ಜಾಗ ಗುರುತಿಸಿದ ಸರ್ಕಾರ ಪರಿಸರವಾದಿಗಳಿಂದಲೇ ವಿರೋಧ. ಎಲ್ಲೆಲ್ಲೂ ಗೋವಿಂದನ ನಾಮಸ್ಮರಣೆ ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿಯ ವಿಶೇಷ ಪೂಜೆ ವೆಂಕಟರಮಣನ ದರ್ಶನ ಪಡೆದ ಭಕ್ತ ಸಾಗರ. ನಾಳೆ ಬೆಳಿಗ್ಗೆ ಎದ್ದು ಒಂದು ಕಪ್ ಟೀ ಕುಡಿಯೋಣ ಅಂದ್ರೆ ಹಾಲು ಸಿಗೋದು ಕಷ್ಟ ಆಗಬಹುದು. ಹೌದು, ಲಾರಿ ಮಾಲೀಕರು ನಡೆಸ್ತಾ ಇರುವ ಮುಷ್ಕರಕ್ಕೆ ಮ್ಯಾಕ್ಸಿ ಕ್ಯಾಬ್ ಮಾಲೀಕರು ಕೂಡ ಸಾಥ್ ಕೊಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಯ ಆಗಲಿದೆ. ಆದರೆ ಶಾಲಾ ವಾಹನ ಆಂಬ್ಯುಲೆನ್ಸ್ಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ. ನೂತನ ಮರಳು ನೀತಿ ವಿರೋಧಿಸಿ ಕಳೆದ 22 ದಿನಗಳಿಂದ ಲಾರಿ ಮಾಲೀಕರು ಮುಷ್ಕರ ನಡೆಸುತ್ತಿದ್ದಾರೆ. ಈಗ ಮ್ಯಾಕ್ಸಿ ಕ್ಯಾಬ್ ಚಾಲಕರು ಸಹ ಮುಷ್ಕರಕ್ಕೆ ಸಾಥ್ ನೀಡಿದ್ದಾರೆ. ಮ್ಯಾಕ್ಸಿ ಕ್ಯಾಬ್ ಚಾಲಕರು ಲೈಸೆನ್ಸ್ ಪಡೆಯಲು 8ನೇ ತರಗತಿ ಕಡ್ಡಾಯ ಮಾಡಲಾಗಿದೆ. ಜೊತೆಗೆ ಪ್ರವಾಸಿ ವಾಹನಗಳಿಗೆ ಹೆಚ್ಚಿನ ತೆರಿಗೆ ವಿಧಿಸಿರುವುದನ್ನು ಖಂಡಿಸಿ ಕ್ಯಾಬ್ ಡ್ರೈವರ್ಗಳು ಇಂದು ಮಧ್ಯರಾತ್ರಿಯಿಂದಲೇ ಮುಷ್ಕರ ಆರಂಭಿಸಲಿದ್ದಾರೆ. ಹಾಗಾಗಿ ನಾಳೆಯಿಂದ ಅಗತ್ಯ ವಸ್ತುಗಳ ಪೂರೈಕೆಯಲ್ಲೂ ವ್ಯತ್ಯಯವಾಗಲಿದೆ. ಮುಷ್ಕರದಿಂದಾಗಿ ಹಾಲು, ಆಹಾರ ಪದಾರ್ಥ, ಮರಳು ಹಾಗೂ ಇಟ್ಟಿಗೆ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ. ಇನ್ನು ಮ್ಯಾಕ್ಸಿ ಕ್ಯಾಬ್ಗಳ ಜೊತೆಗೆ ಐಟಿ-ಬಿಟಿ ಸೇವೆಯಲ್ಲಿರುವ ವಾಹನಗಳು ಸಹ ಮುಷ್ಕರಕ್ಕೆ ಕೈ ಜೋಡಿಸುತ್ತಿವೆ. ಇವತ್ತು 11ನೇ ತಾರೀಕು ಮಧ್ಯರಾತ್ರಿಯಿಂದ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ನು ಮತ್ತು ಫೆಡರೇಷನ್ ಆಫ್ ಮ್ಯಾಕ್ಸಿ ಕ್ಯಾಬ್ ಆ್ಯಂಡ್ ಟ್ಯಾಕ್ಸಿ ಅಸೋಸಿಯೇಷನ್ನು ಕರೆ ಕೊಟ್ಟಿರುವಂಥ ಮುಷ್ಕರಕ್ಕೆ ನಮ್ಮೆಲ್ಲರೂ ಬೆಂಬಲ ಇದೆ. ಹಾಗೆ ಇಡೀ ರಾಜ್ಯದಲ್ಲಿ ಸುಮಾರು 1,50,000 ಮ್ಯಾಕ್ಸಿ ಕ್ಯಾಬ್ ಮತ್ತು ಟ್ಯಾಕ್ಸಿಗಳು ಎಲ್ಲ ಕೂಡ ನಿಂತ್ಕೊಳ್ತಾ ಇದೆ. ಶಾಲಾ ವಾಹನಗಳು ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇಲ್ಲ. ತರಕಾರಿ, ದಿನಪತ್ರಿಕೆ, ಔಷಧಿ ಪೂರೈಕೆಯಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ಆಂಬ್ಯುಲೆನ್ಸ್ ಸೇವೆ ಸಹ ಎಂದಿನಂತೆ ಮುಂದುವರಿಯಲಿದೆ. ಯಾವಾಗ ನಮಗೆ ಪರ್ಮಿಟ್ ಕೊಡ್ತಾರೋ, ಯಾವಾಗ ಸರ್ಕಾರ ನಮಗೆ ಸರಿಯಾದ ಮರಳು ನೀತಿ ಮಾಡಿ ನಮ್ಮ ಕೈಗೆ ಕೊಡ್ತಾರೋ ಅದ್ರ ತನಕ ನಾವು ಯಾವುದೇ ಕಾರಣಕ್ಕೆ ಮುಷ್ಕರ ವಾಪಸ್ ತಗೊಳ್ಳೋ ತೀರ್ಮಾನ ತೊಗೊಂಡಿದ್ದೀವಿ. ಅದೇ ಥರ ಈ 8th ಸ್ಟ್ಯಾಂಡರ್ಡ್ ಭಾಳ ದೊಡ್ಡ ಕ್ಯಾನ್ಸರು, ಸುಮಾರು 2 ಲಕ್ಷದಿಂದ 3 ಲಕ್ಷ ಜನ ಡ್ರೈವಿಂಗ್ ಲೈಸೆನ್ಸ್ ಇಲ್ದಿರೋ ಸಾಯೋ ಪರಿಸ್ಥಿತಿ ಆಗಿದೆ. ಸರ್ಕಾರ ನಾವು ಕೇಳಿದ್ವಿ, ಅದರಿಂದ ಕೂಡಲೇ ಅದನ್ನು ರದ್ದು ಮಾಡಬೇಕು. ಈ ಥರ ನಮ್ಮ ಬೇಡಿಕೆ ಇದನ್ನು ಒಪ್ಕೊಂಡಿಲ್ಲ. ಯಾವಾಗ ನಮ್ಮ ಬೇಡಿಕೆ ಒಪ್ಕೊಳ್ತಾರೋ ಅದ್ರ ತನಕ ನಮ್ಮದು ಅನಿರ್ದಿಷ್ಟಕಾಲ ಮುಷ್ಕರ ಇದ್ದೇ ಇರುತ್ತೆ. ರಾಜ್ಯದಲ್ಲಿರುವ 4.5 ಲಕ್ಷ ವಾಹನಗಳು ತಮ್ಮ ಸೇವೆಯನ್ನು ನಿಲ್ಲಿಸಲಿವೆ. ಹೊರ ರಾಜ್ಯದಿಂದ ಯಾವುದೇ ಪ್ರವಾಸಿ ವಾಹನವಾಗಲಿ ಅಥವಾ ಮರಳು ಲಾರಿಗಳಾಗಲಿ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ. ಮುಷ್ಕರದಿಂದ ಸರ್ಕಾರಕ್ಕೆ ಪ್ರತಿದಿನ ಸುಮಾರು 500 ಕೋಟಿ ರೂಪಾಯಿ ನಷ್ಟವಾಗಲಿದೆ. ಬೆಂಗಳೂರಿನಿಂದ ನವೀನ್, ಸುವರ್ಣ ನ್ಯೂಸ್. ಸರ್ವ ಕಷ್ಟಗಳನ್ನು ಪರಿಹರಿಸುವುದಾಗಿ ಅಭಯ ನೀಡುವ ಆತ ಹಣೆಗೆ ಕಪ್ಪು ಕುಂಕುಮ ಇಡ್ತಾನೆ. ಕೂಡಲೇ ಅಮಾಯಕ ಮಹಿಳೆ ಪ್ರಜ್ಞೆ ತಪ್ತಾಳೆ. ಅವಳ ಮೈಮೇಲಿದ್ದ ಒಡವೆಗಳನ್ನೆಲ್ಲ ಎಗರಿಸಿಕೊಂಡು ಅವನು ಪರಾರಿಯಾಗ್ತಾನೆ. ಹೀಗೆ ನಿತ್ಯ ಬುಡುಬುಡಿಕೆ ಆಟ ಆಡಿದ್ದ ಆಸಾಮಿ ಇವತ್ತು ಹಿಗ್ಗಾಮುಗ್ಗ ಒದೆ ತಿಂದಿದ್ದಾನೆ. ಇಂಗು ತಿಂದ ಮಂಗನಂತೆ ನಿಂತಿರುವ ಮೂವರು, ಆಳಿಗೊಂದು ಏಟು ಹಾಕ್ತಿರೋ ಜನ, ನಾವೇನ್ ಕಮ್ಮಿ ಅಂತ ಆರ್ಭಡಿಸ್ತಾ ಇರೋ ಮಹಿಳೆಯರು. ಇನ್ನೊಂದು ಹೊಡೆತ ಬಿದ್ದಿದ್ರೂ ವೈಕುಂಠ ಏಕಾದಶಿ ದಿನ ಸಮಾರಾಧನೆ ಆಗ್ತಿತ್ತು. ಈ ಪರಿ ಜನರ ಆಕ್ರೋಶಕ್ಕೆ ಕಾರಣವಾಗಿದ್ದು ಈ ಖದೀಮರು ಮಾಡಿರೋ ಘನಂದಾರಿ ಕೆಲಸ. ರಂಗನಾಥ್, ರಾಜು ಮತ್ತು ಮಹದೇವ ಬುಡುಬುಡಿಕೆ ವೇಷದಲ್ಲಿ ನಿತ್ಯ ಮುಂಜಾನೆ 4 ಗಂಟೆ ಸಮಯದಲ್ಲಿ ದೊಡ್ಡಬಸ್ತಿಯ ಮಾರುತಿನಗರದ ಸುತ್ತ ಮನೆ ಮನೆಗೆ ಹೋಗ್ತಿದ್ರು. ನಿಮ್ಮ ಗ್ರಹಚಾರ ಸರಿಯಿಲ್ಲ, ಗಂಡ ಮತ್ತು ಮಕ್ಕಳಿಗೆ ತೊಂದರೆ ಇದೆ, ನಿಮ್ಮವರೇ ನಿಮ್ಗೆ ಮಾಟ ಮಾಡಿಸಿದ್ದಾರೆ ಅಂತೆಲ್ಲ ಮಹಿಳೆಯರನ್ನ ಬೆದರಿಸಿ 500ರಿಂದ 1000 ರೂಪಾಯಿ ವಸೂಲಿ ಮಾಡ್ತಿದ್ರು. ಅವನು ಮನೆಗೆ ಬಂದ್ಬಿಟ್ಟು 50 ರೂಪಾಯಿ ಇಸ್ಕೊಂಡ. ನಾನೆಲ್ಲ ಪರಿಹಾರ ಮಾಡ್ತೀನಿ, ಮಗು ಸಾಯ್ತದೆ, ಮತ್ತೆ ಈ ಕಡೆ ಹೋದ್ರೆ ನಿಮ್ಮ ಮನೆಯವ್ರು ಆಕ್ಸಿಡೆಂಟಾಗಿ ಸಾಯ್ತಾರಂತಂದ ಅಂದದಕ್ಕೆ ನಾನೇನು ಮಾಡಿದೆ, 50 ರೂಪಾಯಿ ಪರಿಹಾರ ಮಾಡ್ರೆ ಕೂತ್ಕೊಂಡೆ. ಅಂದದಕ್ಕೆ ನನಗೆ ಒಂದು ಮಸಿ ಬಡ್ದ ಜ್ಞಾನನೇ ತಪ್ಪೋಗಂಗೆ ಮಾಡ್ಬಿಟ್ಟು ಅವನೇ ಇವ್ರ ಮನೆಗೆ ಹೋದೆ. ಪಕ್ಕದ ಮನೇಲಿ ಓಡೋದಿ, ಅವ್ರ ಮನೇಲಿ ಒಂದು ನಿಂಬೆಹಣ್ಣು ಕುಯ್ದಿರು. ಆವಾಗ ಪ್ರಜ್ಞೆ ಬಂತು ಒಂದು ಸ್ವಲ್ಪ. ಇವತ್ತು ನಿದ್ದೆ ಮಾಡಿಲ್ಲ, ನಿನ್ನೆನೇ ನಿದ್ದೆ ಮಾಡಿಲ್ಲ ನಾವು.
ಹಗಲೆಲ್ಲ ಓಡಾಡಿ ಮೊದಲೇ ಮನೆಯನ್ನೆಲ್ಲ ಗುರುತಿಸಿ ಸ್ಕೆಚ್ ಹಾಕ್ತಿದ್ರು. ಹಣ ಕೊಟ್ಟ ನಂತರ ಮಹಿಳೆಯರ ಹಣೆಗೆ ಕಪ್ಪು ಬಣ್ಣದ ಬೊಟ್ಟು ಇಡ್ತಿದ್ರು. ಕೂಡ್ಲೆ ಅವರು ಮೂರ್ಛೆ ಹೋಗ್ತಿದ್ರಂತೆ. ನಂತರ ಅವರ ಬಳಿ ಇದ್ದ ಚಿನ್ನವನ್ನ ದೋಚೋದೇ ಇವ್ರ ಕೆಲಸ. ಇವತ್ತು ವೈಕುಂಠ ಏಕಾದಶಿ ಆಗಿದ್ರಿಂದ ಭರ್ಜರಿ ಬೇಟೆಯಾಡೋಕೆ ಹೊಂಚು ಹಾಕಿದ್ರು. ಇವರ ಅಸಲಿ ಎತ್ತು ಗೊತ್ತಾಗ್ತಿದ್ದಂತೆ ಸ್ಥಳೀಯರು ಬುಡುಬುಡುಕಿಯವರನ್ನ ಹಿಡಿದು ಚೆನ್ನಾಗಿ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕಪ್ಪಿಕ್ಕಿದ ತಕ್ಷಣ ನಮ್ಗೆ ಏನಾಗುತ್ತೆ ಗೊತ್ತಾಗೋದೇ ಇಲ್ಲ. ಆವಾಗ ಮೈಯೆಲ್ಲ ತಣ್ಣಗಾಗೋಯ್ತು. ಇಳ್ದು ಹೋಗಿ ಏನಾಯ್ತು ಅಂತ ನೋಡಿದಕ್ಕೆ ಮೈಯೆಲ್ಲ ತಣ್ಣಗಾಗಿತ್ತು. ಸಾಯಂಕಾಲದವರೆಗೂ ಸರಿಯಾಗಿ ಜ್ಞಾನ ಇಲ್ಲ. ಹಣ ಕಾಸು ದುಡ್ಡು ಒಡವೆ ಎಲ್ಲ ಕೇಳ್ತಾರೆ. ಮಾಟ ಮಂತ್ರ ಮಾಡಿದ್ದಾರೆ, ನಿಮ್ಮ ಮನೇಲಿ ನಿಮ್ಮ ಕಡೆಯವರೇ ಮಾಡೋರೆ, ಸತ್ತೋಯ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಚಪ್ಪಲಿ ಅಂಗಡಿ ಅಂತ ಮೂರ್ತಿ ಇದ್ರು. ಮೂರ್ತಿ ಕೇಬಲ್ ಸೀನ್ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿ ಹಿಡ್ಕೊಂಡ್ಬಂದ್ಮೇಲೆ 17ನೇ ಸರ್ವೆ ನಂಬರ್ಲಿದ್ರು. 17ನೇ ಸರ್ವೆ ನಂಬರಿಂದ ಹೋಗಿ ಕರ್ಕೊಂಡ್ಬಂದಿರೋದು 4 ಜನ ಇದ್ರು. 1200 ರೂಪಾಯಿ ಒಬ್ಬರು ಲೇಡೀಸ್ ಕೊಟ್ಟಿರಂತ 17ನೇ ಸರ್ವೆ ನಂಬರ್ ಒಬ್ಬರು 4,500 ಕೊಟ್ಟವ್ರೆ. ಹಿಂಗೆ ಗೊತ್ತಿಲ್ಲದ ಅಮಾಯಕರು ಹೆಂಗಸರುಗಳ ದುಡ್ಡು ಕೇಳ್ತಾವ್ರೆ. ಸದ್ಯ ಕುಂಬಳಗೋಡು ಪೊಲೀಸರು ಖದೀಮರಿಗೆ ಪಾಠ ಕಲಿಸಿದ್ದಾರೆ. ಇನ್ಮೇಲಾದ್ರೂ ಅಪರಿಚಿತರ ಬಗ್ಗೆ ಮಹಿಳೆಯರು ಎಚ್ಚರಿಕೆಯಿಂದಿದ್ರೆ ಒಳಿತು. ಕ್ಯಾಮರಾಮನ್ ವೇದಮೂರ್ತಿ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ದುಡಿಯುವ ಸಾಮರ್ಥ್ಯ, ಕೈಯಲ್ಲಿ ಹಣ ಆಸ್ತಿ ಇರೋ ತನಕ ಮಾತ್ರ ಎಲ್ಲರೂ ಜೊತೆಗಿರ್ತಾರೆ. ಆದರೆ ಕೈತುಂಬ ಸಂಬಳ ಬರದೇ ಇದ್ದಾಗ ಹೆಂಡತಿ ಮಕ್ಕಳಿಗೂ ಕೂಡ ಅವನು ಬೇಡವಾಗ್ತಾನೆ. ನಿವೃತ್ತ ಪೊಲೀಸ್ ಪೇದೆಯೊಬ್ಬರ ಬದುಕಲ್ಲಿ ಕೂಡ ಇಂಥದ್ದೇ ಬಿರುಗಾಳಿ ಎದ್ದಿದೆ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ, ಯಾರಿಗೆ ಯಾರುಂಟು. ಇವರ ಪಾಲಿಗೆ ಈಗ ಯಾರೂ ಇಲ್ಲ. ಹಾಗಂತ ಇವರೇನು ದಿಕ್ಕಿಲ್ಲದ ಭಿಕಾರಿಯಲ್ಲ. ಜೀವನ ಪೂರ್ತಿ ಪೊಲೀಸ್ ಇಲಾಖೆಯಲ್ಲಿ ದುಡಿದು ಸಂಸಾರ ರಥ ಸಾಗಿಸಿ ಸಾಕಷ್ಟು ಹಣ ಸಂಪಾದಿಸಿದ್ದಾರೆ. ಆದರೂ ಇವತ್ತು ಅನಾಥನಂತೆ ಬೀದಿ ಪಾಲಾಗಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ಇವರ ಹೆಂಡತಿ ಮತ್ತು ಮಕ್ಕಳ ಹಣದ ಲಾಲಸೆ. ಹೆಸರು ವೆಂಕಟನರಸಿಂಹಯ್ಯ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಸಶಸ್ತ್ರ ಮೀಸಲು ಪಡೆಯಲ್ಲಿ ಮುಖ್ಯ ಪೇದೆಯಾಗಿದ್ರು. ಕಳೆದ 6 ತಿಂಗಳ ಹಿಂದೆ ನಿವೃತ್ತರಾಗಿದ್ದಾರೆ. ಶ್ರೀನಗರದ ಜಿಂಕೆ ಪಾರ್ಕ್ ಬಳಿಯ ಧೋಬಿಘಾಟ್ನಲ್ಲಿ ಕಳೆದ 20 ವರ್ಷಗಳಿಂದ ವಾಸವಿದ್ರಂತೆ. 6.5 ಲಕ್ಷ ರೂಪಾಯಿ ನಗದು ಹಾಗೂ ಸರ್ಕಾರದ ಸವಲತ್ತುಗಳೆಲ್ಲ ನಿವೃತ್ತಿ ನಂತರ ಇವರಿಗೆ ಸಿಕ್ಕಿದ್ವು. ವೆಂಕಟನರಸಿಂಹಯ್ಯನವರಿಂದ ಆಸ್ತಿ, ಮನೆ ಎಲ್ಲವನ್ನೂ ಬರೆಸಿಕೊಂಡ ಹೆಂಡತಿ ಮತ್ತು ಮಕ್ಕಳು ಇವರನ್ನ ಮನೆಯಿಂದ ಹೊರದಬ್ಬಿದ್ದಾರೆ. ಮೋಹನ್ ಕುಮಾರ್. ಯಾವ ಏರಿಯಾದಲ್ಲಿ ನೀವಿರೋದು? ಮಂಗನಳ್ಳಿ. ಪತ್ನಿ ಛಾಯಾದೇವಿ, ಮಕ್ಕಳಾದ ಪ್ರದೀಪ್ ಮತ್ತು ಮೋಹನ್ ಕುಮಾರ್ ಜನವರಿ 2ರಂದು ಇವರನ್ನ ಚೆನ್ನಾಗಿ ಥಳಿಸಿದ್ದಾರೆ. ನಂತರ ಕಬ್ಬನ್ ಪಾರ್ಕ್ಗೆ ತಂದು ಎಸೆದಿದ್ದಾರಂತೆ. 1 ವಾರ ಊಟ ನೀರು ಇಲ್ಲದೆ ನರಳಾಡ್ತಾ ಇದ್ದ ವೆಂಕಟನರಸಿಂಹಯ್ಯ ಅವರನ್ನ ಹೊಯ್ಸಳ ಪೊಲೀಸರು ಸಶಸ್ತ್ರ ಮೀಸಲು ಪಡೆ ಕಚೇರಿ ಬಳಿ ತಂದು ಬಿಟ್ಟಿದ್ದಾರೆ. ಆದರೆ ಸಹೋದ್ಯೋಗಿಗಳು ಕೂಡ ಇವರ ಸಹಾಯಕ್ಕೆ ಬಂದಿಲ್ಲ. ನನಗೆ ಹೆಂಡತಿ ಮಕ್ಕಳು ಹೊಡೆದು 8-9 ದಿನ ಆಗಿದೆ. ಇವತ್ತು ಬೆಳಗ್ಗೆ ಹೊಯ್ಸಳ ಪೊಲೀಸರು ಸಹಾಯ ತೊಗೊಂಡು ನಾನು ಇಲ್ಲಿ ಬಂದು ಕೂತ್ಕೊಂಡೆ. ಇಲ್ಲೇನಕ್ಕೆ ಬಂದು ಕೂತ್ಕೊಂಡೆ ಅಂದರೆ ನಾವು ಇಲ್ಲೇ ಹೆಡ್ ಕ್ವಾರ್ಟರ್ಸಲ್ಲಿ ಕೆಲಸ ಮಾಡ್ತಾಯಿದ್ದು. ಇಲ್ಲಿ ನಮ್ಮ ಪರಿಚಯಸ್ಥರು ಇದ್ದರು, ಸಿಗ್ತಾರೆ ಅಂತೇಳಿ ಅವ್ರು ನೋಡಿ ಅವರಿಂದ ಏನಾದರೂ ಸಹಾಯ ಪಡೆಯೋಣ ಅಂತೇಳಿ ಇಲ್ಲಿ ಬಂದರು. ಕೊನೆಗೆ ಮಧ್ಯಾಹ್ನ 2 ಗಂಟೆ ವೇಳೆಗೆ ಅಸ್ವಸ್ಥಗೊಂಡಿದ್ದ ವೆಂಕಟನರಸಿಂಹಯ್ಯನವರನ್ನ ಆಟೋ ಚಾಲಕರು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ದುಡಿಯುವ ಶಕ್ತಿ ಇದ್ದಾಗ ಜೊತೆಗಿದ್ದ ಹೆಂಡತಿ ಮಕ್ಕಳು ಈಗ ಇವರನ್ನ ಬೀದಿಗೆ ತಳ್ಳಿರೋದು ದುರಂತವೇ ಸರಿ. ಕ್ಯಾಮರಾಮನ್ ಮಹೇಶ್ ಜೊತೆ ರಮೇಶ್ ಕೆಎಚ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಆ ಹೆಣ್ಣು ಮಗಳು ಗಂಡನನ್ನ ಕಳೆದುಕೊಂಡು ಕಂಗಾಲಾಗಿದ್ಲು. ಜೀವನಕ್ಕೊಂದು ಆಸರೆ ಬೇಕಲ್ಲ ಅಂತ ಕೋರ್ಟ್ ಕಚೇರಿ ಅಲ್ದಾಡ್ತಾ ಇದ್ಲು. ಆ ಸಮಯದಲ್ಲಿ ಸಹಾಯ ಮಾಡೋ ನೆಪದಲ್ಲಿ ಪರಿಚಯವಾದ ವಕೀಲನೊಬ್ಬ ಮನೆ ತನಕ ಹಿಂಬಾಲಿಸಿದ್ದ. ಮದುವೆ ಆಸೆ ಹುಟ್ಟಿಸಿ 6 ತಿಂಗಳು ಗಂಡನಂತೆ ಜೊತೆಗಿದ್ದವ ಕೈಗೆ ಚಿಪ್ಪು ಕೊಟ್ಟಿದ್ದಾನೆ. ನ್ಯಾಯ ಕೊಡಿಸಬೇಕಾದ ವಕೀಲನೇ ವಿಧವೆಯನ್ನ ವಂಚಿಸಿದ ಸ್ಟೋರಿ ಇದು. ಹೀಗೆ ಕಣ್ಣೀರಿಡ್ತಾ ತನಗಾದ ನೋವನ್ನ ತೋಡಿಕೊಳ್ತಾ ಇರೋ ಮಹಿಳೆಯ ಹೆಸರು ರಜನಿ. ಈ ರೀತಿ ಬೀದಿಗೆ ಬಂದು ಗೋಳಾಡೋಕೆ ಕಾರಣ ವಕೀಲನೊಬ್ಬನ ನಯವಂಚಕತನ.
ಬೂದಿಹಾಳ್ ನಿವಾಸಿ ವಕೀಲ ನಾಗೇಶ್ ಎಂಬಾತನೇ ವಿಧವೆ ರಜನಿ ಬದುಕಿಗೆ ಮುಳ್ಳಾದ ವ್ಯಕ್ತಿ. ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿದ್ದಲ್ಲದೆ ಈಕೆ ಬಳಿ ಇದ್ದ ಚಿನ್ನಾಭರಣಗಳನ್ನ ನುಂಗಿದ್ದಾನೆ. ಅವನ ನಿಜ ಬಣ್ಣ ಬಯಲಾಗ್ತಿದ್ದಂತೆ ಪ್ರಶ್ನಿಸಿದ ರಜನಿಗೆ ನಾಗೇಶ್ ತನ್ನ ಸ್ನೇಹಿತರ ಜೊತೆ ಸೇರಿ ಹಿಗ್ಗಾಮುಗ್ಗಾ ಥಳಿಸಿದ್ದಾನಂತೆ. ಬಂದ್ಬಿಟ್ಟು ಕಪ್ಪಾಳು ಕೊಡ್ದ್ಬಿಟ್ಟು ನನಗೆ ಮೂಗಲ್ಲಿ ಬಾಯಲ್ಲಿ ರಕ್ತ ಬರೋಂಗೆ ಹೊಡೆದಿದ್ದಾನೆ. ಅಷ್ಟು ಸಾಲದು ಅಂತ ಪಂಚ್ಗಳು ಕೊಟ್ಟಿದ್ದಾನೆ ಹೊಟ್ಟೆಗೆ. ನನಗೆ ಆವಾಗಿಂದ ನನಗೆ ಹೊಟ್ಟೆ ನೋವ್ತಾ ಇದೆ. ಹರೀಶ ಅಂತ ಒಬ್ಬ ಲಾಯರ್ ಇದ್ದಾನೆ, ಸೀನಿಯರ್ ಲಾಯರ್. ಅವನು ಹರೀಶ, ಮಂಜು, ನಾಗೇಶ ಮೂವರು ಸೇರ್ಕೊಂಡು ಹೊಡೆದಿದ್ದಾರೆ ನನ್ನ. ವಿಧವೆಯಾಗಿರೋ ರಜನಿ ತನ್ನ ಗಂಡನ ಕೆಲಸ ಮಾಡ್ತಾ ಇದ್ದ ಇಲಾಖೆಯಿಂದ ಬರಬೇಕಾದ ಸವಲತ್ತು ಪಡೆದುಕೊಳ್ಳೋಕೆ ಕೋರ್ಟ್ಗೆ ಅಲೆದಾಡ್ತಾ ಇದ್ರು. ಸಹಾಯ ಮಾಡೋ ನೆಪದಲ್ಲಿ ನಾಗೇಶ್ ರಜನಿಗೆ ಹತ್ತಿರವಾಗಿದ್ದ. ತನ್ನ ಹೆಂಡತಿ ಬೇರೊಬ್ಬನ ಜೊತೆಗೆ ಓಡಿ ಹೋಗಿದ್ದಾಳೆ, ಹಾಗಾಗಿ ನಾನು ನಿನಗೆ ಬಾಳ್ಕೊಡ್ತೀನಿ ಅಂತ ನಂಬಿಸಿದ್ದ. ಇವಳ ಬಳಿ ಇದ್ದ ಹಣ, ಒಡವೆ ಖಾಲಿಯಾದ ಮೇಲೆ ಕೈ ಕೊಟ್ಟಿದ್ದಾನೆ. ವಿಷಯ ಬಾಯ್ಬಿಟ್ರೆ ರಜನಿ ಹಾಗೂ ಆಕೆ ಮಗುವನ್ನ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾನೆಂದು ರಜನಿ ಆರೋಪಿಸಿದ್ದಾರೆ. ಎಷ್ಟಾದರೂ ಮದುವೆ ಆಗ್ತಾನಲ್ವ ಅಂತ ಹೇಳ್ಬಿಟ್ಟು ನನ್ನ ಮಾಂಗಲ್ಯ ಚೈನ್ 2 ಬಳೆ, ಆಮೇಲೆ ಕಿವಿ ಓಲೆ ಅವೆಲ್ಲ ನಾನೇ ಅಡ ಇಟ್ಬಿಟ್ಟು ನೀನು ಸೈನ್ ಮಾಡು ಅಂತ ಹೇಳಿದಾಗ ಇಲ್ಲ ನಾನು ಸೈನ್ ಮಾಡಲ್ಲ, ನೀನೇ ಸೈನ್ ಮಾಡು ಅಂತ ಹೇಳ್ಬಿಟ್ಟು ನನ್ನ ಕೈಯಲ್ಲೇ ಸೈನ್ ಮಾಡಿಸ್ಬಿಟ್ಟು ಅವನು ದುಡ್ಡು ತಗೊಂಡು ಕೊಡ್ತಾನೆ. ಹಲ್ಲೆಗೊಳಗಾದ ರಜನಿ ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆದರೆ ನಾಗೇಶ್ ವಕೀಲ ಅನ್ನೋ ಕಾರಣಕ್ಕೆ ಪೊಲೀಸರು ಆತನ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಹಿಂದೆ ಮುಂದೆ ನೋಡ್ತಿದ್ದಾರಂತೆ. ಕ್ಯಾಮರಾಮನ್ ಮಹೇಶ್ ಜೊತೆ ರಮೇಶ್ ಕೆ, ಹೆಚ್ ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ.